ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡೋದಿಲ್ಲ. ಗೋವಾ ವಿಧಾನಸಭೆಗೆ ಸಿಎಂ ಪ್ರಮೋದ್ ಸಾವಂತ್ ಮಾಹಿತಿ ಕೊಟ್ಟಿದ್ದಾರಂತೆ. ನನಗೆ ವೈಯಕ್ತಿಕವಾಗಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಭರವಸೆ ಕೊಟ್ಟಿದ್ದಾರೆ. ಭೂಪೇಂದ್ರ ಯಾದವ್ ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ. ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ನೀಡಲ್ಲ ಅಂತ ಕೇಂದ್ರ ಸಚಿವರು ಭರವಸೆ ಕೊಟ್ಟಿದ್ದಾರಂತೆ ಗೋವಾದ ಮುಖ್ಯಮಂತ್ರಿಗಳಿಗೆ. ಕೇಂದ್ರ ಸರ್ಕಾರದ ಈ ನಡೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇಂದ್ರದ ಈ ನಿರ್ಧಾರವು ಕರ್ನಾಟಕದ ಜನತೆಗೆ ಬಗೆಯುವಂತ ದ್ರೋಹ. ರಾಜ್ಯ ಸರ್ಕಾರ ಅತ್ಯುಗ್ರವಾಗಿ ಖಂಡಿಸಲಿದೆ. ಕನ್ನಡಿಗರ ಜೊತೆ ನಾವು ಹೋರಾಟ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಹದಾಯಿ ಹೋರಾಟ ಯಾವತ್ತಿಂದ ನಡೀತಾ ಇದೆ. ಮಹದಾಯಿ ಯೋಜನೆ ಅನುಷ್ಠಾನ ಆಗಬೇಕು ಅಂತ ಕಾದು ಕುಳಿತಿದ್ದೀವಿ. ಒಂದು ಕಡೆಯಿಂದ ಈ ಬರಪೀಡಿತ ಪ್ರದೇಶಗಳು, ಆ ಪ್ರದೇಶಗಳಿಗೆ ನೀರನ್ನು ಒದಗಿಸಬೇಕು. ಮಾಂಡೋವಿ ನದಿಯಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇರುವಂಥ ನೀರನ್ನು ನಾವು ಕೇಳ್ತಾ ಇರೋದು. ನಿಮ್ಮ ಕುಡಿಯುವ ನೀರಿಗೆ ನಾವು ಕೈ ಹಾಕಿಲ್ಲ. ಆದರೆ ಮಲತಾಯಿ ಧೋರಣೆ. ಗೋವಾದಲ್ಲಿ ಇರೋದೇ 3 ಸಂಸದರು, ನಮ್ಮಲ್ಲಿ 28 ಇದ್ದಾರೆ, 17 ಜನರನ್ನು ಗೆಲ್ಲಿಸಿದ್ದೀವಿ. ಅಂಥದ್ರಲ್ಲಿ ಭೂಪೇಂದ್ರ ಯಾದವ್ ಅವರನ್ನು ಕರೆದು ಹೇಳಿದ್ರಂತೆ, ವೈಯಕ್ತಿಕವಾಗಿ ಹೇಳಿದ್ರಂತೆ. I have had 5 meetings. I had twice meeting with Goa Chief Minister, once meeting with Goa Irrigation Minister, then Chief Minister Mr. S.M. Krishna had one meeting with Chief Minister and ministers. We had almost half a dozen meetings of officials. ನಮ್ಮ ಕರ್ನಾಟಕದ ನ್ಯಾಯಯುತವಾಗಿರ್ತಕ್ಕಂಥ ಈ ನಿಲುವಿಗೆ ಯಾವ ಕಾರಣಕ್ಕೂ ಅಡ್ಡಿ ಮಾಡಬಾರ್ದು, ಅಡ್ಡಿ ಆಗಬಾರ್ದು. ಆದರೂ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ನಾವು ಯಾವ್ಯಾವ ಹಂತದಲ್ಲಿ ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸದನದಲ್ಲೂ ಸಹಿತ ನಾವು ಚರ್ಚೆ ನಮ್ಮ ನ್ಯಾಯಯುತವಾದಂಥ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಮಾಂಡೋವಿ ನದಿಯಲ್ಲಿ ಹಾಳಾಗಿ ಹೋಗ್ತಾ ಇರುವಂಥ ನೀರನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ಮಹದಾಯಿಗೆ ಹರಿಸಿ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಈ ಹಿಂದಿನಿಂದಲೂ ಬಿಜೆಪಿಯವರು ಹೇಳ್ತಾ ಇರೋದು ಇಷ್ಟೇ, ನಾವು ತರ್ತೀವಿ, ಫಾರೆಸ್ಟ್ ಕ್ಲಿಯರೆನ್ಸ್ ನಾವು ಕೊಡಿಸ್ತೀವಿ. ಎಲ್ಲಪ್ಪ ಕೊಡಿಸಿದ್ರಿ? ಇವತ್ತಿನವರೆಗೆ ಇಲ್ವೇ ಇಲ್ಲ. ನೋಡಿದ್ರೆ ಜಲಶಕ್ತಿ ಮಂತ್ರಿಗಳು ಹೇಳ್ತಾರಂತೆ, ಅದು ವೈಯಕ್ತಿಕವಾಗಿ ಹೇಳಿದಾರಂತೆ ಗೋವಾ ಮುಖ್ಯಮಂತ್ರಿಗಳಿಗೆ, ಫಾರೆಸ್ಟ್ ಕ್ಲಿಯರೆನ್ಸೇ ಕೊಡೋದಿಲ್ಲ ಅಂತ. ನೀವ್ಯಾರು ಹೇಳೋದಕ್ಕೆ? ಕೊಡದೇ ಇರೋದಕ್ಕೆ ನೀವ್ಯಾರು? ಯಾವ ಕಾರಣಕ್ಕೂ ಅಡ್ಡಿ ದೊಡ್ಡ ನಾಯಕನ ಅಪ್ಪಣೆ ಬೇಕಾ ನಮಗೆ? ಅಡ್ಡಿ ಆಗಬಾರ್ದು. ಹೋರಾಟ ದಶಕಗಳಿಂದ ಆಗ್ತಾ ಇದೆ. ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂತ ಪಾಲನ್ನು ನಾವು ಕೇಳ್ತಾ ಇದ್ದೀವಿ. ಅದರಲ್ಲೂ ಕೊಡೋದಿಲ್ಲ, ಅದರಲ್ಲೂ ರಾಜಕಾರಣ. ಎಷ್ಟಿದ್ದಾರೆ ಗೋವಾದಲ್ಲಿ ಲೋಕಸಭೆ ಸದಸ್ಯರು? 3 ಇರೋದು. ನಮ್ಮ ಕರ್ನಾಟಕದಲ್ಲಿ 28 ಜನ ಇದ್ದೀವಿ, 17 ಜನ ಗೆಲ್ಸಿ ಕಳಿಸಿದೀವಿ. ಇಷ್ಟಿದ್ರು ಅನ್ಯಾಯ. ಅಸೆಂಬ್ಲಿಯಲ್ಲಿ ಇಷ್ಟಕ್ಕೂ ಅವರು ಕೊಂಕಣಿಯಲ್ಲಿ ಮಾತಾಡಿದ್ದಾರೆ, ಅರ್ಥ ಅಂತೂ ಆಗೋದಿಲ್ಲ. ಆದರೆ ಹೇಳಿದ್ದು ಮಾತ್ರ ನಮಗೆ ವೈಯಕ್ತಿಕವಾಗಿ ಬಂದು ಹೇಳಿದ್ದಾರೆ, ಕ್ಲಿಯರೆನ್ಸ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರು ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಕೇಳ್ಕೊಳ್ಳಿ. ಆಲ್ಮೋಸ್ಟ್ ಹಾಫ್ ಎ ಡಜನ್ ಮೀಟಿಂಗ್ಸ್ ಆಫ್ ಆಫೀಷಿಯಲ್ಸ್. ನಮ್ಮ ಕರ್ನಾಟಕದ ನ್ಯಾಯಯುತವಾಗಿರ್ತಕ್ಕಂಥ ಈ ನಿಲುವಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.